ಕರಾವಳಿ ಬಂದರಿನಲ್ಲಿ ಲೈಟ್ ಕಂಬವೊಂದು ಬಿದ್ದು ಕಾರ್ಮಿಕನೋರ್ವ ಮೃತಪಟ್ಟಿದ್ದಾನೆ. ಜನನಿಬಿಡ ಪ್ರದೇಶವಾಗಿದ್ದ ಮೀನಿನ ಧಕ್ಕೆ ಅಂದರೆ ಬಂದರು ಅಂತ ನಾವೇನು ಹೇಳ್ತೀವಿ, ಆ ಬಂದರಿನಲ್ಲಿ ನಡೆದಿರುವಂತಹ ಅವಘಡ ಇದು. ಜನನಿಬಿಡ ಪ್ರದೇಶವಾಗಿದ್ದ ಮೀನಿನ ಧಕ್ಕೆ ಅಥವಾ ಬಂದರಿನಲ್ಲಿ ಕಾರ್ಮಿಕರ ಗುಂಪಿನ ಮೇಲೆ ಇದ್ದಕ್ಕಿದ್ದ ಹಾಗೆಯೇ ವಿದ್ಯುತ್ ಕಂಬ ಮುರಿದು ಬಿದ್ದಿದೆ. ಪರಿಣಾಮ ಮೈ ಮೇಲೆ ಬೀಳ್ತಿದ್ದ ಹಾಗೆ ಮೀನು ಕಾರ್ಮಿಕ ಮೃತಪಟ್ಟಿದ್ದಾರೆ. ಇಂದು ಬೆಳಗ್ಗೆ ಮೀನಿನ ಬಾಕ್ಸ್ ಹೊರ್ತಾ ಇದ್ದಂತಹ ಕಾರ್ಮಿಕ ಏಕಾಏಕಿ ಬುಡದಿಂದಲೇ ವಿದ್ಯುತ್ ಕಂಬ ಧರೆಗುರುಳಿದೆ. ಬಿದ್ದ ರಭಸಕ್ಕೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಆ ಕಾರ್ಮಿಕ. ಇನ್ನು ಸ್ಥಳೀಯರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಂಬ ಅಪಾಯಕಾರಿಯಾಗಿದ್ರೂ ಕೂಡ ಧಕ್ಕೆ ನಿರ್ವಹಣಾ ಸಮಿತಿ ಏನ್ ಮಾಡ್ತಾ ಇತ್ತು? ಧಕ್ಕೆ ಕರಾವಳಿಯ ಆದಾಯದ ಮೂಲಗಳಲ್ಲೊಂದು. ಕರಾವಳಿಗರ ಜೀವನಾಡಿಯಂತಿರುವ ಧಕ್ಕೆಯಲ್ಲಿ ಸಾವಾಗಿರುವಂಥದ್ದು ನಿಜಕ್ಕೂ ದುರಂತದ ವಿಚಾರ. ಏನಾದರೂ ಎಚ್ಚೆತ್ತು ಅಪಾಯಕಾರಿ ಕಂಬಗಳೇನಾದರೂ ಇದ್ರೆ ಅಂಥವುಗಳನ್ನು ತೆಗೆದು ಹಾಕುವಂಥ ಒಂದು ಕೆಲಸ ಆಗಬೇಕು ಅನ್ನುವಂಥ ಒಂದು ಆಕ್ರೋಶದ ಮಾತುಗಳು ಸ್ಥಳೀಯರಿಂದ ವ್ಯಕ್ತವಾಗ್ತಾ ಇತ್ತು. ಸಾಮಾನ್ಯವಾಗಿ ನಾವು ನೋಡ್ತೇವೆ, ಆಗಲೋ ಈಗಲೋ ಬೀಳಂಗಿರುವಂಥ ತುಕ್ಕು ಹಿಡಿದಿರುವಂತಹ ಕಂಬಗಳನ್ನು ಬದಲಾಯಿಸುವಂಥದ್ದು ಇವೆಲ್ಲವನ್ನು ಕೂಡ ಸಂಬಂಧಪಟ್ಟಂತೆ ಇಲಾಖೆ ಮಾಡ್ತಾ ಇರುತ್ತೆ ಸಿಬ್ಬಂದಿಯ ಮೂಲಕ. ಇಲ್ಲೂ ಅಷ್ಟೇ ನೋಡಿ, ಅಲ್ಲಿ ಮೀನು ಕಾರ್ಮಿಕ ಮುರುಗನ್ ಎಂಬಾತ ಆ ಕಂಬ ಬಿದ್ದಿದ್ದರಿಂದ ಸಾವನ್ನಪ್ಪಿದ್ದಾರೆ. ಇಂದು ಬೆಳಗ್ಗೆ ಮೀನಿನ ಬಾಕ್ಸ್ ಹೊರ್ತಾ ಇದ್ದಂಥ ಕಾರ್ಮಿಕ ಏಕಾಏಕಿ ಬುಡದಿಂದಲೇ ಬಿದ್ದ ವಿದ್ಯುತ್ ಕಂಬ ಬಂದರಿನಲ್ಲಿ ಮೀನು ಮಾರ್ತಾ ಇದ್ದಂಥ ಕಾರ್ಮಿಕನ ಮೇಲೆಯೇ ಬಿದ್ದಿದೆ. ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೀನು ಕಾರ್ಮಿಕ. ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದಂತಹ ವ್ಯಕ್ತಿ ಮುರುಗನ್ ಮೀನು ಮಾರಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು. ಆದರೆ ಈ ಘಟನೆ ನಡೆದಿರೋದ್ರಿಂದಾಗಿ ಇಡೀ ಕುಟುಂಬಕ್ಕೆ ಆಸರೆಯಾಗಿದ್ದಂತಹ ಮುರುಗನ್ ಸಾವನ್ನಪ್ಪಿರೋದ್ರಿಂದಾಗಿ ಆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ನಮಗಿನ್ನಾರು ಆಸರೆ ಅಂತ ಅಳಲು ತೋಡ್ಕೋತಾ ಇದೆ. ಕರಾವಳಿ ಧಕ್ಕೆಯಲ್ಲಿ ಲೈಟ್ ಕಂಬ ಬಿದ್ದು ಕಾರ್ಮಿಕನೋರ್ವ ಮೃತಪಟ್ಟಿದ್ದಾನೆ. ಜನನಿಬಿಡ ಪ್ರದೇಶವಾಗಿದ್ದ ಮೀನಿನ ಧಕ್ಕೆಯಲ್ಲೇ ನಡೆದಿರುವಂಥ ಈ ಘಟನೆ ನಿಜಕ್ಕೂ ಆತಂಕ ಸೃಷ್ಟಿ ಮಾಡಿಬಿಡುತ್ತೆ. ತುಕ್ಕು ಹಿಡಿದಿರುವಂಥ ಕಂಬಗಳನ್ನು ತೆರವು ಮಾಡುವಂಥ ಒಂದು ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಮುಂದಾಗಬೇಕಿತ್ತಲ್ಲ, ಅದಾವುದು ಕೂಡ ಆಗಿಲ್ಲ ಅನ್ನುವಂಥ ಆಕ್ರೋಶದ ಮಾತುಗಳು ಕೇಳಿಬರ್ತಾ ಇದೆ. ಇನ್ನಾದರೂ ಈ ರೀತಿಯಾಗಿ ಆಗಲೋ ಈಗಲೋ ಬೀಳುವಂತಿರುವಂತಹ ಕಂಬಗಳನ್ನು ಫಸ್ಟ್ ಪರಿಶೀಲಿಸಿ ಅವುಗಳು ತುಕ್ಕು ಹಿಡಿದಿದ್ರೆ ಅವುಗಳನ್ನು ಬದಲಾಯಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಸಂಬಂಧಪಟ್ಟಂಥ ಇಲಾಖೆ ಅನ್ನುವಂಥ ಒಂದು ಆಕ್ರೋಶದ ಮಾತುಗಳು ಕೂಡ ಸ್ಥಳೀಯರಿಂದ ವ್ಯಕ್ತವಾಗ್ತಾ ಇದೆ. ಇವತ್ತು ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ, ನಾಳೆ ಇದು ಮತ್ತೆ ಮರುಕಳಿಸೋದಿಲ್ಲ ಬೇರೆ ಕಡೆ ಇಂಥದ್ದೇ. ಯಾಕಂದರೆ ಮಂಗಳೂರು ಭಾಗ ಅಂತಂದಾಗ ಬಿರುಗಾಳಿ ಸಹಿತ ಭಾರೀ ಮಳೆ ಸುರಿತಾ ಇರುತ್ತೆ, ಭಾರೀ ಗಾಳಿ ಮಳೆ ಆಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಕೂಡ ಅಲ್ಲಿ ತಮ್ಮ ಜೀವನೋಪಾಯಕ್ಕೋಸ್ಕರ ಮೀನು ಮಾರಾಟ ಮಾಡಿಕೊಂಡು ಬದುಕನ್ನು ಕಟ್ಟಿಕೊಳ್ಳುವಂಥ ಅನೇಕ ಕುಟುಂಬಗಳಿವೆ. ಈ ರೀತಿ ಅಕಾಲಿಕವಾಗಿ ಮೃತ್ಯು ಎರಗಿದ್ರೆ ಆ ಕುಟುಂಬದ ಗತಿ ಏನಾಗಬೇಕು? ಇಡೀ ಒಬ್ಬ ವ್ಯಕ್ತಿಯನ್ನು ಆಶ್ರಯಿಸಿದ್ದಂತಹ ಆ ಕುಟುಂಬ ಎಲ್ಲಿಗೆ ಹೋಗಬೇಕು? ಇದು ಸಹಜವಾಗಿ ಕಾಡುವಂಥ ಪ್ರಶ್ನೆ. ಹಾಗಾಗಿ ಇನ್ಮುಂದಾದರೂ ಈ ಭಾಗದಲ್ಲಿರುವಂತಹ ತುಕ್ಕು ಹಿಡಿದು ಇರುವಂತಹ ಕೆಲವು ಕಬ್ಬಿಣದ ಕಂಬಗಳೇನಿವೆ ಅವುಗಳನ್ನು ತೆರವು ಮಾಡುವಂಥ ಒಂದು ಪ್ರಯತ್ನ ಆದಷ್ಟು ಬೇಗ ಆಗಲಿ ಅನ್ನುವಂಥ ಒಂದು ಮಾತನ್ನು ಸ್ಥಳೀಯರೇ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇದು ಸಹಜವಾಗಿಯೇ ಸ್ಥಳೀಯರ ಆಕ್ರೋಶಕ್ಕೂ ಕಾರಣ ಆಗುತ್ತೆ. ಇದಕ್ಕಿದ್ದ ಹಾಗೆ ಒಂದು ಸಾವಾಗುತ್ತೆ. ಪ್ರತಿಯೊಂದು ವ್ಯಕ್ತಿಗೂ ಪ್ರತಿಯೊಂದು ಜೀವಕ್ಕೂ ಕೂಡ ಬೆಲೆ ಇದೆ ಸ್ವಾಮಿ. ಇಂತಹ ಸಂದರ್ಭದಲ್ಲಿ ಧಕ್ಕೆ ಕರಾವಳಿಯಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಅಂತಂದಾಗ ಸಹಜವಾಗಿಯೇ ಅದು ನೋವುಂಟು ಮಾಡುತ್ತೆ. ಮೀನು ಮಾರಿ ಬದುಕನ್ನು ಕಟ್ಕೊಳ್ತಾ ಇದ್ದಂತಹ ಕುಟುಂಬಕ್ಕೆ ಆಸರೆ ಯಾರು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುವಂತೆ ಮಾಡುತ್ತೆ. ಇನ್ನಾದರೂ ಎಚ್ಚೆತ್ತು ಅಪಾಯಕಾರಿ ಕಂಬಕ್ಕೆ ಆ ಕಂಬ ಏನು ಬಿದ್ದಿತ್ತು, ಅಪಾಯಕಾರಿ ಕಂಬ ಬಿದ್ದಿದ್ದರಿಂದ ಆ ವ್ಯಕ್ತಿ ಏನು ಮೃತಪಟ್ಟಿದ್ದಾರೆ, ಆ ಕುಟುಂಬಕ್ಕೆ ಪರಿಹಾರವನ್ನು ಒದಗಿಸುವಂಥ ಒಂದು ಪ್ರಯತ್ನ ಸಂಬಂಧಪಟ್ಟಂಥ ಇಲಾಖೆಯಿಂದ ಆಗಬೇಕು ಅನ್ನುವಂಥ ಒತ್ತಾಯ ಸ್ಥಳೀಯರಿಂದ ಕೇಳಿಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.